ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೊಸ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮೊದಲು ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ 2 ಲಾಕ್ ಆದಮೇಲೆ 6 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 ಚೈನ್ ಹಾಕಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೀಡ್ ಬೇಕೋ ಆ ಥರ ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ ಇನ್ಸರ್ಟ್ ಮಾಡಿದ್ದಾದಮೇಲೆ ಬೀಡನ್ನ ಕೂಡ ಲಾಕ್ ಮಾಡಿ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಬೀಡ್ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಬೀಡ್ ಇನ್ಸರ್ಟ್ ಆಗಿ ಬೀಡ್ ಲಾಕ್ ಆಗಿ ಬಟ್ಟೆಗೂ ಲಾಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ಕೂಡ ಸೇಮ್ ಅದೇ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕೂಡ ಬಟ್ಟೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಮತ್ತು ದಾರ ಸ್ವಲ್ಪ ಮೇಲ್ಗಡೆ ಮಾಡಿ ಅದೇ ಥರದ್ದು ಇನ್ನೊಂದು ಬೀಡನ್ನ ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ 3 ಟೈಮ್ಸ್ ನಾನು ಬೀಡ್ ಹಾಕ್ಕೊಂಡಿದ್ದೀನಿ, 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. 6 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೇಮ್ ಥರದ್ದೇ ಒಂದೇ ಥರದ ಬೀಡನ್ನ 3 ಸಲ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಆರ್ಚ್ ಚೈನ್ ಹಾಕ್ಕೊತಾ ಇದ್ದೀನಿ. ಆರ್ಚ್ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಆರ್ಚ್ ಚೈನ್ ಎಲ್ಲಿಗೆ ಬರುತ್ತೆ 6 ಚೈನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಕ್ ಮಾಡಿಕೊಂಡು ಮತ್ತೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಆಗಲೇ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರದ್ದು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ಕೂಡ ಬಟ್ಟೆಗೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಕೂಡ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ದಾರಾನ ಲಾಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಲನೂ ದಾರ ಮೇಲ್ಗಡೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಕೂಡ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ ಅಗೇನ್ 6 ಚೈನ್ ಹಾಕ್ಕೊಳ್ತೀನಿ. ಫಸ್ಟೇ ಪೂರ್ತಿ ಫ್ರೆಂಡ್ಸ್ 6 ಚೈನ್ ಬರುತ್ತೆ ಮತ್ತು 3 ಟೈಮ್ಸ್ ಬೀಡ್ ಹಾಕ್ಕೋಬೇಕು. ಮತ್ತು 6 ಚೈನ್ಸ್ ಮತ್ತು 3 ಟೈಮ್ಸ್ ಬೀಡ್ ಬರುತ್ತೆ. ಇದೇ ಥರ ಫಸ್ಟೇ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು, ಇನ್ನೇನು ಇರಲ್ಲ. ನೀವು ಯಾವ ಬೀಡನ್ನ ಹಾಕ್ಕೊಂಡಿದ್ದೀರೋ ಅದೇ ಥರ ಬೀಡನ್ನ ಹಾಕ್ಕೋಬೇಕು. ನೋಡಿ, ಲಾಸ್ಟಲ್ಲಿ 6 ಚೈನ್ ಹಾಕ್ಕೋಬೇಕು. ನೋಡಿ, ಈ ಥರ ಬರುತ್ತೆ. 6 ಚೈನ್ 3 ಬೀಡ್, 6 ಚೈನ್ 3 ಬೀಡ್ ಮತ್ತು 6 ಚೈನ್ ಈ ಥರ ಬರುತ್ತೆ. ಲಾಸ್ಟಲ್ಲಿ ನಾವು 6 ಚೈನ್ ಆದಮೇಲೆ 1 ಟೈಮ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲನೂ ಕೂಡ ಲಾಕ್ ಮಾಡಿಕೊಂಡು 2 ಇಲ್ಲ 3 ಟೈಮ್ಸ್ ಚೈನ್ ಹಾಕಿ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ದಾರ ಕಟ್ ಮಾಡ್ಕೊಬೇಕು. ಸೊ ಫಸ್ಟೇ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನೀವು ಸೀರೆಗೆ ಹಾಕೊಳ್ಳೋದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಾನು ಬೇರೆ ಬಟ್ಟೆನಲ್ಲಿ ತೋರಿಸ್ತಾ ಇರೋದು. ನೋಡಿ, ಫಸ್ಟೇ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ ಸೆಕೆಂಡ್ ಸ್ಟೆಪ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತು ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಬೇಸ್ಲೇನ 2 ಲಾಕ್ ಮಾಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ 2 ಲಾಕ್ ಮಾಡಿ ಮತ್ತು 6 ಚೈನ್ ಗ್ಯಾಪ್ ಒಳಗಡೆ ಕೂಡ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ 2 mm ಮೆಟಲ್ ಬೀಡನ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಟಲ್ ಬೀಡ್ ಹಾಕ್ಕೊಂಡು ಮತ್ತೆ ಸೇಮ್ 6 ಚೈನ್ ಗ್ಯಾಪ್ ಒಳಗಡೆನೇ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ ಟೋಟಲ್ 3 ಟೈಮ್ಸ್ ಲಾಕ್ ಆಯಿತು. ಸ್ಟಾರ್ಟಿಂಗ್ 6 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿ ಒಂದು ಸ್ಮಾಲ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು 3 ಟೈಮ್ಸ್ ಲಾಕ್ ಮಾಡಿ ಮತ್ತು ಸ್ಮಾಲ್ ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ 6 ಚೈನ್ ಗ್ಯಾಪ್ ಒಳಗಡೆ ಇನ್ನೊಂದು ಲಾಕ್ ಕೂಡ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಯಾವ ಥರ ಬರುತ್ತೆ. 2 ಲಾಕ್ಸ್ ಮಾಡಿದ್ದೆ ಬೇಸ್ ಲೈನಲ್ಲಿ ಮತ್ತು 6 ಚೈನ್ ಗ್ಯಾಪ್ಗೆ ಒಂದು ಲಾಕ್, ಬೀಡ್ 3 ಲಾಕ್ ಮತ್ತು ಬೀಡ್ ಮತ್ತು ಒಂದು ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಫಸ್ಟು ಬೀಡ್ ಬಿಟ್ಟು ಸೆಕೆಂಡ್ ಬೀಡ್ ಹಿಂದ್ಗಡೆ ದಾರ ಇರುತ್ತೆ ಅಲ್ಲ ಫ್ರೆಂಡ್ಸ್. ನೋಡಿ, ಫಸ್ಟ್ ಬೀಡ್ ಬಿಟ್ಟು ಸೆಕೆಂಡ್ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ ಆ ದಾರದೊಳಗಡೆಯಿಂದ ದಾರ ತರಬೇಕು. ದಾರ ತಂದು 4 ದಾರ ಇರುತ್ತೆ ಸೂಜಿ ಮೇಲೆ.
2 ದಾರ 1 ಮಾಡ್ಕೋಬೇಕು. ನೋಡಿ 4 ದಾರ ಇರುತ್ತೆ, 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರ 1 ಮಾಡ್ಕೋಬೇಕು. ಇದು ಟ್ರಿಪಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಇದು ಒಂದು ಕಂಬ ಆಯಿತು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಸೇಮ್ ಬೀಡಿಂದ ಗ್ಯಾಪ್ ಒಳಗಡೆಯಿಂದ ದಾರ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1, ಮತ್ತು ಸೂಜಿ ಮೇಲೆ 2 ಸಲ ದಾರ ತಂದು ಬಟ್ಟೆ ಒಳಗಡೆಯಿಂದ ದಾರ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1, ಮತ್ತು ಸೂಜಿ ಮೇಲಿಂದ 2 ಸಲ ದಾರ ತಗೊಂಡು ಬೀಡ್ ಹಿಂದ್ಗಡೆಯಿಂದ ದಾರ ತರಬೇಕು. ದಾರ ತಗೊಂಡು ಬಂದು 2 ದಾರನ ಒಂದು ಮಾಡಬೇಕು, ಮತ್ತು 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರ 1 ಮಾಡ್ಕೊಬೇಕು. ಇದೇ ಥರ ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು. ಇದನ್ನು ಕಂಬ ಅಂತಲೂ ಕರೀತಾರೆ. ಕಂಬ ಅಂದರೆ ಟ್ರಿಪಲ್ ಕ್ರೋಶೆಟ್, ಡಬಲ್ ಕ್ರೋಶೆಟ್ ಎರಡೂ ಕಂಬ ಅಂತಾರೆ. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತಂದು ಮತ್ತು ಬೀಡ್ ಹಿಂದ್ಗಡೆಯಿಂದ ದಾರ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1 ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಂದು ಬೀಡ್ ಹಿಂದ್ಗಡೆಯಿಂದ ದಾರ ತಂದು 2 ದಾರ 1, 2 ದಾರ 1, ಮತ್ತು 2 ದಾರ 1 ಮಾಡಿಕೊಂಡೆ. ಈ ಥರ 7 ಟೈಮ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. 7 ಟೈಮ್ಸ್ ಮಾಡ್ಕೊಂಡಿದ್ದಾದಮೇಲೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ, ನಾವು ಆಗಲೇ ಸ್ಮಾಲ್ ಸೈಜ್ ಮೆಟಲ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ, ಅದೇ ಥರ ಇಲ್ಲೂ ಕೂಡ ಒಂದು ಮೆಟಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಸೇಮ್ ಆಗಲೇ 7 ಟ್ರಿಪಲ್ ಕ್ರೋಶೆಟ್ ಏನು ಹಾಕಿದ್ವಿ ಅದೇ ಥರ ಇಲ್ಲೂ ಕೂಡ 7 ಟ್ರಿಪಲ್ ಕ್ರೋಶೆಟ್ನ ಕಂಟಿನ್ಯೂ ಮತ್ತೆ ಹಾಕ್ಕೋಬೇಕು. ರೈಟ್ ಸೈಡಲ್ಲಿ 7 ಟ್ರಿಪಲ್ ಕ್ರೋಶೆಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಕೂಡ 7 ಟ್ರಿಪಲ್ ಕ್ರೋಶೆಟ್. ಬೀಡ್ ರೈಟ್ ಸೈಡ್ ಆ್ಯಂಡ್ ಬೀಡ್ ಲೆಫ್ಟ್ ಸೈಡ್ ಎರಡಕ್ಕೂ ಕೂಡ 7 ಟ್ರಿಪಲ್ ಕ್ರೋಶೆಟ್ ಬರಬೇಕು. ಒಂದೇ ಮನೇಲಿ ಬರಬೇಕು. ನಾವು 7 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕಿದ್ವಿ, ಮತ್ತು 7 ಟ್ರಿಪಲ್ ಕ್ರೋಶೆಟ್ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ ಬರುತ್ತೆ. ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ, ಕ್ಲೀನಾಗಿ ಬರುತ್ತೆ. ಅದಾದಮೇಲೆ ಬೀಡ್ ಆದಮೇಲೆ ಲಾಕ್ ಬಿಟ್ಟು ಮತ್ತೆ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಬೇಕು. 7 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 6 ಚೈನ್ ಗ್ಯಾಪಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಮ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಮತ್ತು 6 ಚೈನ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ದಾರಾನ ಸ್ವಲ್ಪ ಮೇಲ್ಗಡೆ ಮಾಡಿ ಬೀಡ್ ಹಾಕ್ಕೊತಾ ಇದ್ದೀವಿ. ಬೀಡ್ ಹಾಕ್ಕೊಂಡು ಮತ್ತು ಇಲ್ಲಿ ನಾವು 3 ಟೈಮ್ಸ್ ಲಾಕ್ ಮಾಡ್ಕೊಬೇಕು. 1, 2 ಮತ್ತು 3 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ನಾವು ಆಗಲೇ ಕೂಡ 6 ಚೈನ್ ಗ್ಯಾಪಲ್ಲೇ ಇದೇ ಥರ ಮಾಡ್ಕೊಂಡಿದ್ವಲ್ಲ, 3 ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಯಾವ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈ ನಾವು ಏನು ಲಾಕ್ ಹಾಕಿದ್ವಿ ಅಲ್ಲ ಆ ಕಡೆ ಈ ಕಡೆ ಬೀಡ್ ಪಕ್ಕ, ಅಲ್ಲಿ ಕುಚ್ಚು ಹಾಕ್ಕೋಬೋದು ನೀವು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಸೆಕೆಂಡ್ ಬೀಡ್ ಏನಿತ್ತು ಲೆಫ್ಟ್ ಸೈಡಲ್ಲಿ, ಆ ಬೀಡ್ ಒಳಗಡೆಯಿಂದ ದಾರ ತಂದು ಹಿಂದ್ಗಡೆಯಿಂದ 2 ದಾರ 1, 2 ದಾರ 1, 2 ದಾರ 1 ಇದೇ ಥರ ಇಲ್ಲೂ ಕೂಡ ಕಂಬ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾನು ಇಲ್ಲೂ ಕೂಡ ಪೂರ್ತಿಯಾಗಿ 14 ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ. ರೈಟ್ ಸೈಡ್ 7, ಲೆಫ್ಟ್ ಸೈಡ್ 7 ಹಾಕ್ಕೊಂಡು ಮಧ್ಯದಲ್ಲಿ ಬೀಡ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತೆ 3 ಟೈಮ್ಸ್ ಲಾಕ್ ಮಾಡಿಕೊಂಡೆ. 3 ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ನಾನಿಲ್ಲಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ ತುಂಬ ಈಸಿ ಇದೆ, ನಿಮ್ಗಾಗಲೇ ಹೇಳ್ಕೊಟ್ಟೆ ಅಲ್ಲ, ಅದಕ್ಕೆ ನಾನಿಲ್ಲಿ ಸ್ಪೀಡಾಗಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋದೆ. ನೋಡಿ ಬೀಡ್ ಆದಮೇಲೆ ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಮತ್ತು ಸೀರೆ ಎಂಡಿಂಗಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊತೀರಲ್ಲ, ಆಗ 6 ಚೈನ್ ಗ್ಯಾಪಿಗೆ ಲಾಸ್ಟ್ಲಿ 2 ಸಲ ಲಾಕ್ ಮಾಡ್ಕೊಬೇಕು. 2 ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಇಲ್ಲ 3 ಟೈಮ್ಸ್ ಚೈನ್ ಹಾಕಿ ದಾರ ಸ್ವಲ್ಪ ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಸ್ಟೆಪ್ ಮತ್ತು ಸೆಕೆಂಡ್ ಸ್ಟೆಪ್ ದಾರ ಏನು ಸ್ವಲ್ಪ ಬಿಟ್ಟಿದ್ರೆ ಅದನ್ನು ಟೈಟಾಗಿ 2 ಸಲ ಕಟ್ ಮಾಡಿ ಫ್ರೆಂಡ್ಸ್ ತುದಿಯಲ್ಲಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಈವನ್ 6 ಚೈನ್ ಗ್ಯಾಪಲ್ಲಿ 3 ಲಾಕ್ಸ್ ಮಾಡಿದ್ವಲ್ಲ, ಆ ಕಡೆ ಈ ಕಡೆ ಬೀಡ್ ಮಾಡಿ ಅಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.